ಹೆಲೋ ಗೈಸ್, ಇಂಟರ್ನೆಟ್ ಒಳಗಡೆ ಈಗ ಟ್ರೆಂಡಿಂಗ್ ಅಲ್ಲಿರೋ ಟಾಪಿಕ್ ಯಾವುದು ಅಂತಂದ್ರ ಮೋದಿ ಸರ್ವಾಧಿಕಾರಿ. ಮೋದಿ ಹೇಳ್ದಂಗ ದೇಶ ನಡೆಯಕತ್ತದ, ಮೋದಿ ಹೇಳ್ದಂಗ ಮೀಡಿಯಾ ವರ್ಕ್ ಮಾಡಕತ್ತದ, ಮೋದಿ ಹೇಳ್ದಂಗನ ಅಪೋಸಿಷನ್ ಪಾರ್ಟಿಗಳು ಕೇಳಕತ್ತಾವ. ಮೋದಿ ಸರ್ವಾಧಿಕಾರಿ ಈ ವರ್ಡ್ ಹೆಂಗ ಸ್ಟಾರ್ಟ್ ಆಯ್ತು ಅಂತಂದ್ರ, ಧ್ರುವ ರಾತೆ ಅನ್ನೋ ಒಬ್ಬ ಯೂಟ್ಯೂಬರ್ ಮೋದಿ ಡಿಕ್ಟೋರಿಶಿಪ್ ಅಂತ ಒಂದು ವಿಡಿಯೋ ಮಾಡಿದಾರು. ಅದನ್ನ ನೋಡಿದಂತಹ ಎಡಪಂಥೀಯ ವ್ಯಕ್ತಿಗಳು ಏನಿದಾರು ಅವ್ರಿಗೊಂದು ಕೆಲಸ ಸಿಕ್ಕಂಗಾಗ್ಯದ. ಮೋದಿಯನ್ನ ಹೀಯಾಳಿಸೋದು ಅವ್ರ ಕೆಲಸ. ಅವ್ರಿಗೆ ಒಂದು ಕೆಲಸ ಏನ್ ಸಿಕ್ಕದ ಅಂತಂದ್ರ ಮೋದಿ ಸರ್ವಾಧಿಕಾರಿ ಅಂತ ಎಲ್ಲಾ ಕಡೆನೂ ಪಬ್ಲಿಸಿಟಿ ಮಾಡಾಕತ್ತಾರ. ಮಾಡ್ಲಿ, ಮೋದಿ ಸರ್ವಾಧಿಕಾರಿ ಅದಾರೇನ? ಮೋದಿ ಸರ್ವಾಧಿಕಾರಿ ಇದ್ರ ಈ 10 ವರ್ಷಗಳ ಕಾಲ ಹೆಂಗ ದೇಶವನ್ನ ಆಳಿದ್ರು? ಅವರ ಸರ್ವಾಧಿಕಾರಕ್ಕ ಭಾರತ ಒಪ್ಕೊಂಡೈತೆನ್ನ? ಇದನ್ನ ಸ್ವಲ್ಪ ನೋಡ್ಬೇಕು ಅಂದಾಗ ಮೋದಿ ನಿಜವಾಗ್ಲೂ ಸರ್ವಾಧಿಕಾರಿ ಆಗಿದಾರೇನಾ ಅಂತ ಎಲ್ಲರಿಗೊಂದು ಕೆಲವೊಂದು ಕ್ವಶನ್ಗಳು ಬರಾಕತ್ತಾವ. ಓಕೆ, ಆಗಿರ್ಬಹುದು, ಯಾವ ಕಾರಣಕ್ಕೆ ಆಗಿರ್ಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳೋ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮೊದಲು ಮೋದಿಯ ಸರ್ವಾಧಿಕಾರಿಗಿಂತ ಮೊದಲ ಮೋದಿ ಒಬ್ಬ ಉತ್ತಮ ಜನನಾಯಕ ಅಂತ ನಾವ್ ಯಾಕೆ ಹೇಳ್ತೀವಿ ಅಂತಂದ್ರ, ಈ ಸೆಂಚುರಿಯ ಒಬ್ಬ ಪ್ರಬಲವಾದ ನಾಯಕ ನರೇಂದ್ರ ಮೋದಿ. ಯಾಕಂದ್ರೆ ಇಡೀ ಜಗತ್ತನ್ನ ಪ್ಯಾಂಡಮಿಕ್ ದಿಂದ ಬೆಳಲಿಕತ್ತಿತ್ತು. ಅವಾಗ ಇಡೀ ದೇಶಕ್ಕೆ ಅತಿ ದೊಡ್ಡ ವ್ಯಾಕ್ಸಿನೇಷನ್ ನ ವ್ಯವಸ್ಥೆ ಮಾಡಿದಂತಹ ಒಬ್ಬ ದಿಟ್ಟ ನಾಯಕ ಯಾರಾದ್ರೆ ನರೇಂದ್ರ ಮೋದಿ. ಆಮೇಲೆ ನಮ್ಮ ದೇಶದ ಎಕಾನಮಿ ಡಿಗ್ರೇಡ್ ಅಲ್ಲಿ ಇರ್ತಿತ್ತು, ಅಂತ ಎಕಾನಮಿನ ತಗೊಂಡ್ಬಂದು ಟಾಪ್ 5 ಎಕಾನಮಿ ಒಳಗೆ ಮಾಡಿದ ಒಬ್ಬ ಜನನಾಯಕ ನರೇಂದ್ರ ಮೋದಿ. ನರೇಂದ್ರ ಮೋದಿ ಏನ್ ಹೇಳಿದ್ರು? ದೇಶದ ಯುವಕರಿಗೆ ನಾವು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಕೊಟ್ಟಾರು? ಎಷ್ಟು ಜನಕ್ಕೆ ಕೆಲಸ ಕೊಟ್ಟಾರ ಅಂತ ಕೇಳೋ ಕ್ವಶನ್ಕ ಆನ್ಸರ್ ಎಲ್ಲಿ ಅದ ಅಂತಂದ್ರ, ಭಾರತದೊಳಗ ಎಷ್ಟು ಸ್ಟಾರ್ಟ್ ಆಗಿದಾವು. ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಓದಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ವ್ಯಕ್ತಿಗಳು, ಲಕ್ಷಾಂತರ ಪೇಮೆಂಟ್ ಅನ್ನ ತಗೊಳ್ಳಂತ ವ್ಯಕ್ತಿಗಳು, ಅವನ್ನೆಲ್ಲಾನು ಬಿಟ್ಟು ಭಾರತಕ್ಕೆ ಬಂದು ಸ್ಟಾರ್ಟ್ಅಪ್ ಅಂತ ಕೆಲಸ ಮಾಡಕತ್ತಾರಲ್ಲ, ಆ ಸ್ಟಾರ್ಟ್ಅಪ್ ಜೊತೆ ಎಷ್ಟೋ ಯುವಕರಿಗೆ ಕೆಲಸ ಕೊಡಕತ್ತಾರಲ್ಲ, ಇದು ಎಲ್ಲಿಂದ ಸಾಧ್ಯ ಆಯ್ತು? ಯಾವ ಸರ್ಕಾರದ ಸಹಾಯದಿಂದ ಇದೆಲ್ಲ ಸ್ಟಾರ್ಟ್ ಆಗಿತ್ತು ಅಂತ ನೋಡಿದಾಗ ಇದಕ್ಕೆಲ್ಲಕ್ಕೂ ಇಂಡೈರೆಕ್ಟ್ಲಿ ಯಾರಪ್ಪ ಕಾರಣ ಅಂತಂದ್ರೆ ನರೇಂದ್ರ ಮೋದಿಜಿ ಯಾವುದೋ ಒಂದು ಆಶ್ವಾಸನೆ ಕೊಟ್ಟು ಸುಮ್ನಿಲ್ಲ, ಆ ಟಾರ್ಗೆಟ್ ಅನ್ನ ಕೊಡಾಕತ್ತಾರ. ಆ ಟಾರ್ಗೆಟ್ ನ ಅಚೀವ್ ಮಾಡೋ ಕೆಲಸ ಅವ್ರು ಮಾಡಾಕತ್ತಾರ. ಇದೇ ಕಾರಣಕ್ಕ ಕಳೆದ 10 ವರ್ಷಗಳಲ್ಲಿ ಮೋದಿಯ ಬೆಂಬಲಿಗರ ಸಂಖ್ಯೆ ದಿನದಿಂದ ಹೆಚ್ಚಾಗಕತ್ತದ. ಆದ್ರೂ ಎಲ್ಲಿ ಮೊನೋಪೋಲಿ ಹೋಗ್ತದ? ಯಾವುದೋ ಒಂದು ಕಂಪನಿ ಒಂದೇ ಪ್ರಾಡಕ್ಟ್ ಅನ್ನು ಮಾರಾಕೈತು ಅಂತಂದ್ರ ಅಲ್ಲಿ ಇದೆಲ್ಲ ಡಿಕ್ಟೋರಿಶಿಪ್, ಸರ್ವಾಧಿಕಾರಿ ಇದೆಲ್ಲ ಸ್ಟಾರ್ಟ್ ಆಗೋದಂತೂ ಕಾಮನ್ ಅದ. ಓಕೆ, ಮೋದಿಯ ಸರ್ವಾಧಿಕಾರಿ ಸ್ಟಾರ್ಟ್ ಆಗ್ಯದ ಅಂತಂದ್ರ ಅದಕ್ಕೆ ಮೇನ್ ಕಾರಣ ಯಾರು ಅಂತಂದ್ರ ವಿರೋಧ ಪಕ್ಷದ ನಾಯಕರು. ಅವರಲ್ಲಿ ಪ್ರಬಲವಾದ ವಿರೋಧ ಪಕ್ಷದ ನಾಯಕರು ಇಲ್ಲದೆ ಇರೋ ಕಾರಣ ಮೋದಿಯ ಸರ್ವಾಧಿಕಾರ ಅಂತ ಹೇಳಕತ್ತಾರ. ಯಾಕಂತಂದ್ರ ಮೋದಿ ಮಾಡಿರೋ ಕೆಲಸಗಳನ್ನ ನಿಯತ್ತಾಗಿ ಅದರಲ್ಲಿ ತಪ್ಪನ್ನ ಕಂಡಿಡಿದು ಅದನ್ನ ಪ್ರತಿಭಟನೆ ಮಾಡುವಂತಹ ವ್ಯಕ್ತಿತ್ವ ಅಪೋಸಿಷನ್ ಪಾರ್ಟಿಗಳಲ್ಲಿ ಇಲ್ಲ. ಅದ ಕಾರಣ ಮೋದಿ ಮಾಡಿದ್ದೆಲ್ಲ ಸರಿ ಅಂತ ಜನ ಒಪ್ಕೊಳಕತ್ತಾರ. ಇದೇ ಕಾರಣಕ್ಕ ಮೋದಿ ಮೊನೋಪೊಲಿ ಆಗಿದಾರು, ಮೋದಿ ಸರ್ವಾಧಿಕಾರಿ ಅಂತ ನಾವ್ ಹೇಳಿದ್ರ ಅದು ನಮ್ ತಪ್ಪಾಗ್ತದ. ಅದಾದ ನಂತರ ಮೋದಿ ಅಚೀವ್ಮೆಂಟ್ ಏನ್ ಮಾಡಿದಾರು ಅಂತಂದ್ರ ನಾವೆಲ್ಲಾ ನೋಡಿದೇವಿ. ಕಳೆದ 70 ವರ್ಷದೊಳಗ 70 ಏನು ಏರ್ಪೋರ್ಟ್ ಗಳಿದ್ದು ಅದ್ರ ಸಂಖ್ಯೆ ಈಗ ಡಬಲ್ ಆಗ್ಯದ. 149, 150 ಆಗ್ಯದ. ಎಷ್ಟೋ ಏರ್ಪೋರ್ಟ್ ಗಳು ಇವತ್ತು ಕನ್ಸ್ಟ್ರಕ್ಷನ್ ಒಳಗ ಅದಾವ. ಎಷ್ಟೋ ಏರ್ಪೋರ್ಟ್ ಗಳು ರೆಡಿ ಆಗಿ ಉದ್ಘಾಟನೆ ಲೆವೆಲ್ ಬಂದ್ ನಿಂತಾವ. ಅದಾದ ನಂತರ ಮೆಟ್ರೋ ಸಿಟಿ, 5 ಮೆಟ್ರೋ ಸಿಟಿ ಇದ್ದಿದ್ದು 20 ಮೆಟ್ರೋ ಸಿಟಿ ಆಗ್ಯದ. ಎಷ್ಟೋ ಯುವಕರಿಗೆ ಹೊಸ ಉದ್ಯೋಗದ ಅವಕಾಶಗಳು ಸಿಗಾಕ್ ಸ್ಟಾರ್ಟ್ ಆಗಿದಾವ. ಹಿಂಗೆಲ್ಲ ಇದ್ದಾಗ ನರೇಂದ್ರ ಮೋದಿನ ನಾವ್ ಹೆಂಗ ಸರ್ವಾಧಿಕಾರಿ ಅಂತ ಹೇಳ್ಬೋದು? ಹೌದು, ನರೇಂದ್ರ ಮೋದಿ ಸರ್ವಾಧಿಕಾರಿ. ಯಾಕಂತಂದ್ರ ಅಪೋಸಿಟ್ ಪಾರ್ಟಿಗಳು ಹೇಳಿದ್ದನ್ನ ಕೇಳೋದಿಲ್ಲ, ಅಪೋಸಿಟ್ ಮಾಡಿದ್ದನ್ನ ಪ್ರಶ್ನೆ ಮಾಡಿ ಜನರಿಗೆ ಅದ್ರ ಬಗ್ಗೆ ತಪ್ಪನ್ನ ತಿಳಿ ಹೇಳಿ ಅದನ್ನ ತಿದ್ದೋ ಕೆಲಸ ಮಾಡಕತ್ತಾರಲ್ಲ. ಸೊ ಇದೆಷ್ಟೋ ಜನರಿಗ ಹೊಟ್ಟೆಯೊಳಗೆ ಉರ್ದಂಗ ಆಗತ್ತದ. ಅದಕ್ಕೆ ಅವ್ರ ಮೋದಿ ಸರ್ವಾಧಿಕಾರಿ ಅಂತ ಹೇಳೋದ್ರಾಗೇನ ತಪ್ಪೇನಿಲ್ಲ ಅನ್ನಿಸ್ತದ. ಯಾವ್ದೋ ಒಂದು ವಸ್ತು ಅದನ್ನ ನೋಡುವ 2 ವಿಧಾನಗಳು ಇರ್ತಾವ. ಒಬ್ರಿಗೆ ಸರಿ, ಇನ್ನೊಬ್ರಿಗೆ ತಪ್ಪು ಅನಿಸ್ತಿರ್ಬೋದು. ಆದ್ರ ಯಾವರ ಕೆಲಸ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಹೆಲ್ಪ್ ಮಾಡ್ತದ ಅವ್ರ ಕೆಲಸ ಜನ ಒಪ್ಕೋತಾರ, ಅಲ್ಲಿಂದ ದೇಶದ ಅಭಿವೃದ್ಧಿ ಆಗ್ತದ ಅಂದ್ರ ಅದನ್ನ ಒಪ್ಕೊಳ್ಳೋದ್ರಾಗ ತಪ್ಪಿಲ್ಲ. ಈಗ 2024 ಎಲೆಕ್ಷನ್ ಒಳಗ ಮೋದಿ ಸೋಲ್ಬೇಕು, ಭಾರತದ ಸರ್ವಾಧಿಕಾರ ನಿಲ್ಬೇಕು, ಭಾರತಕ್ಕೆ ಸಂವಿಧಾನ ಮತ್ತೆ ವಾಪಸ್ ಬರ್ಬೇಕು, ಹಿಂಗೆಲ್ಲಾ ಮಾತಾಡಕತ್ತಾರಲ್ಲ. ಮೋದಿ ಸಂವಿಧಾನವನ್ನ ಬಿಟ್ಟು ಯಾವುದೋ ಒಂದು ಕೆಲಸ ಮಾಡಕತ್ತಿಲ್ಲ. ಸಂವಿಧಾನವನ್ನ ತಿದ್ದುತ್ತೀನಿ ಅನ್ನೋ ಒಂದು ತಪ್ಪು ಹೇಳಿಕೆ ಅಥವಾ ಒಂದು ಹುಂಬತನದ ಹೇಳಿಕೆ ಅಂತ ಹೇಳಿಕೆಗೂ ಮೋದಿ ಹೊಂಟಿಲ್ಲ. ಮೋದಿ ಏನ ಮಾಡಿದ್ರು ಸಂವಿಧಾನದೊಳಗ ನಂಬಿಕೆ ಇಟ್ಟು ಮಾಡಕತ್ತಾರ. ಅದೇ ಕಾರಣಕ್ಕನ್ನ ನಮ್ಮಂತ ಲಕ್ಷಾಂತರ ಯುವಕರು, ಕೋಟ್ಯಾಂತರ ಯುವಕರು ಮೋದಿಗೆ ಬೆಂಬಲಿಗರಾಗಿ ನಿಂತಿದ್ದೇವೆ. ಓಕೆ, ಮೋದಿ ಏನ್ ಅಚೀವ್ಮೆಂಟ್ ಮಾಡಿರ್ಬೋದು ಅಥವಾ ಮೋದಿ ಯಾವ ಅಚೀವ್ಮೆಂಟ್ ವಿರೋಧ ಪಕ್ಷದವರಿಗೆ ಒಂದು ಸರ್ವಾಧಿಕಾರ ತರ ಕಾಣಕತ್ತದ ನೋಡಕ್ ಹೋದಾಗ, ಫಸ್ಟ್ ಆಫ್ ಆಲ್ ಮೋದಿಗೆ ಈ ಹೀಯಾಳಿಕೆ ಮಾತುಗಳು ಏನದಾವಲ್ಲ ಇದೇನ್ ದೊಡ್ಡದೇನಲ್ಲ, ಅಥವಾ ಇಂದ ನಾಳೆ ಆಗಿದ್ದಲ್ಲ. ಇದು ಎಷ್ಟೋ ವರ್ಷದಿಂದ ಮೋದಿ ಅನುಭವಿಸ್ಕೊಂಡ್ ಬರಾಕತ್ತಾರ. ಮೋದಿಗೆ ಸಾವಿನ ವ್ಯಾಪಾರಿ ಅಂತಂದ್ರು, ಮೋದಿಗೆ ಕೊಲೆಗಡಕ ಅಂತಂದ್ರು, ಮೋದಿಗೆ ಕಳ್ಳದಾನ್ ಅಂತಂದ್ರು.
ಅಷ್ಟೇ ಯಾಕ ಒಬ್ಬ ಚಾಯ್ ಮಾರುವಂತ ವ್ಯಕ್ತಿ ಪ್ರಧಾನಿ ಆಗಕ್ ಬಂದಾನ ಅಂತಂದ್ರು. ಹಿಂಗೆಲ್ಲಾ ಇಷ್ಟೆಲ್ಲಾ ಅನ್ಸ್ಕೊಂಡಾಗ ಮೋದಿ ಇದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಿಲ್ಲ. ಈಗ ಮೋದಿಗೆ ಸರ್ವಾಧಿಕಾರ, ಡಿಕ್ಟೇಟರ್ ಹಿಂಗೆಲ್ಲಾ ದೊಡ್ಡ ದೊಡ್ಡ ವರ್ಡ್ ಎಲ್ಲ ಯೂಸ್ ಮಾಡಕತ್ತಾರಲ್ಲ, ಇದು ಮೋದಿಗೆ ಹೀಯಾಳಿಸೋದಲ್ಲ, ಮೋದಿಗೆ ಇಂಡೈರೆಕ್ಟ್ಲಿ ಅವರ ಪಬ್ಲಿಸಿಟಿ ಕೊಟ್ಟಂಗ ಆಗಾಕತ್ತದ. ಯಾಕ ಮೋದಿ ಇಂತ ಹೀಯಾಳಿಕೆಗಳಿಗೆ ಯಾಕೆ ಈ ತಲೆ ಕೆಡ್ಸೋದಿಲ್ಲ ಅಂತಂದ್ರೆ, ಮೋದಿ ಇವನ್ನೆಲ್ಲಾನು ಬಿಟ್ಟು ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾರ. ಮೋದಿಯ ಕೆಲಸ ನೋಡಿ ನಮ್ಮಂತ ಲಕ್ಷಾಂತರ ಯುವಕರು ಮೋದಿಗೆ ಫ್ಯಾನ್ಸ್ ಆಗಿ ಬಿಟ್ಟಿದೇವಿ. ಹಂಗಿದ್ದಾಗ ಈ ಸರ್ವಾಧಿಕಾರ ಅಂದ್ರೆ ಏನು? ಸರ್ವಾಧಿಕಾರ ಅಂದ್ರೆ ಯಾವ ತರ ಇರ್ತದ ಅಂತಂದ್ರೆ, ಅವ್ರು ಹೇಳಿದ್ದೇ ದೇಶದೊಳಗೆ ನಡೀತದ, ಅವ್ರು ಹೇಳ್ದಂಗ ಮೀಡಿಯಾ ವರ್ಕ್ ಮಾಡ್ತದ, ಅವ್ರ ಅಪೋಸಿಷನ್ ಯಾರು ಮಾತಾಡೋದಿಲ್ಲ. ಇನ್ ಕೇಸ್ ಮಾತಾಡಿದ್ರೆ ಅವ್ರಿಗೆ ಶಿಕ್ಷಣ ಕೊಡ್ತಾರ. ಈ ಭಾರತದೊಳಗ ಯಾವ ಆ ತರಹ ಇನ್ಸಿಡೆಂಟ್ಗಳು ಕಾಣಕತ್ತಿಲ್ಲ. ಹಿಯರ್ ಅಂಡ್ ದೇರ್ ಏನೋ ಮೋದಿ ದೇಶದ ಪರವಾಗಿ ಮಾಡಿದ್ದು ಇನ್ನೊಬ್ರಿಗೆ ಯಾರಿಗೂ ಮೋದಿ ಪರ್ಸನಲಿ ಮಾಡ್ಕೊಳಕತ್ತಾರ, ಬಿಜೆಪಿ ಪರ್ಸನಲಿ ಮಾಡ್ಕೊಳಕತ್ತಾರ ಅಂತ ಅನ್ಸಾಕತ್ತದ. ಅವ್ರಿಗೇನೋ ಮೋದಿ ಸರ್ವಾಧಿಕಾರ ಮಾಡಕತ್ತಾರ. ಮೋದಿ ಸರ್ವಾಧಿಕಾರ ಮಾಡಕತ್ತಿಲ್ಲ. ಇನ್ ಕೇಸ್ ಏನಾದ್ರು ಯಾವ್ದೋ ಒಂದು ಇನ್ಸಿಡೆಂಟ್ ಆಗಿದ್ರು ಅದು ಸಂವಿಧಾನ ಬದ್ಧವಾಗಿ ಆಗಾಕತ್ತವ. ಸಂವಿಧಾನದ ವಿರೋಧವಾಗಿ ಯಾವ್ದಾದ್ರು ಆಗಿತ್ತು ಅಂತಂದ್ರ ಅದಕ್ಕ ಕೋರ್ಟು ಕಚೇರಿ ಅಂತದಾವ, ಅವ್ರು ಅದನ್ನ ನೋಡ್ಕೊಳ್ತಾರ. ಮೋದಿಯ ಸರ್ವಾಧಿಕಾರಿ ಇಂಡ್ಯಾಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಮೋದಿಯು ನಿಮ್ಮಂತೆ ಒಬ್ಬ ಜನಸಾಮಾನ್ಯ, ಎಲ್ಲರ ಮತದಿಂದ ಪ್ರಧಾನಿ ಆದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಮೋದಿ. ಮೋದಿ ಸರ್ವಾಧಿಕಾರಕ್ಕೆ ಕೆಲವೊಂದು ಕಾರಣಗಳು ಯಾಕೆ ನಮಗ್ ಕಾಣಕತ್ತಾವು ಅಂತಂದ್ರ, ಹಳೇದೊಂದು ಪಾರ್ಲಿಮೆಂಟ್ ಇತ್ತು, ಅದನ್ನ ತೆಗೆದು ನಾವು ಹೊಸ ಪಾರ್ಲಿಮೆಂಟ್ ಕಟ್ತೇವೆ ಅಂತ ಮೋದಿ ಬಂದಾಗ ಎಷ್ಟೋ ಜನ ಅದಕ್ಕೆ ವಿರೋಧ ಮಾಡಿದ್ರು. ಆದ್ರ ಅಷ್ಟೊಂದು ಜನರ ವಿರೋಧದ ನಡುವೆಯೂ ನರೇಂದ್ರ ಮೋದಿ ಅವರು ಒಂದು ಪಾರ್ಲಿಮೆಂಟ್ ನ ಕಟ್ತಾರ. ಭಾರತದ ಭವ್ಯತೆ, ಭಾರತದ ಸಂಸ್ಕೃತಿಯನ್ನ ಬಿಂಬಿಸುವಂತ ಒಂದು ದೊಡ್ಡ ಪಾರ್ಲಿಮೆಂಟ್ ನ ಕಟ್ತಾರಲ್ಲ. ಹೌದು, ಅಪೋಸಿಷನ್ ಪಾರ್ಟಿಗಳಿಗೆ ಅದೊಂದು ಸರ್ವಾಧಿಕಾರನ ಅನ್ಸಿರ್ಬಹುದು. ಸೆಕೆಂಡ್ ಯಾವ್ದು ಅನ್ಸಿರ್ಬೋದು ಅಂತಂತಂದ್ರ, ಜನಸಾಮಾನ್ಯರು, ಈ ಬಡತನ ರೇಖೆಗಿಂತ ಕೆಳಗಡೆ ಇರುವ ಕುಟುಂಬಗಳನ್ನ ಕೆಲವೊಂದು ಪಕ್ಷಗಳು ಏನ್ ಮಾಡಿದ್ವು ಅಂತಂದ್ರೆ ವೋಟ್ ಬ್ಯಾಂಕ್ ಆಗಿ ನೋಡ್ತಿದ್ರು. 5 ವರ್ಷದ ನಂತರ ಅವ್ರ ಕಡೆ ಬರ್ತಿದ್ರು, ಮತ್ ನಮಗ್ ವೋಟ್ ಹಾಕ್ರಿ, ನಿಮ್ ಬಡತನದಿಂದ ಮೇಲ್ ತರ್ತೇವೆ ಅಂತ ಹೇಳ್ತಿದ್ರು. ಮತ್ ಹೋಗ್ತಿದ್ರು, ಮತ್ 5 ವರ್ಷ ನಂತರ ಬರ್ತಿದ್ರು, ಮತ್ ವೋಟ್ ಕೇಳಕ್ ಬರ್ತಿದ್ರು. ಇದೇ ನಡೆದಿತ್ತು. ಆದ್ರೆ ಮೋದಿ ಬಂದ್ಮೇಲೆ ಏನಾಯ್ತು ಅಂದ್ರೆ ಸುಮಾರು ಒಂದು 25 ಕೋಟಿ ಕುಟುಂಬಗಳು ಬಡತನ ಸಂಖ್ಯೆಗಿಂತ ಮೇಲ್ಗಡೆ ಬಂದಿದಾವಲ್ಲ. ಸೊ ಇಲ್ಲೆಲ್ಲ ಒಂದು ವೋಟ್ ಬ್ಯಾಂಕ್ ಅಂತ ಏನ್ ಅವ್ರು ಡಿಪೆಂಡ್ ಆಗಿದ್ರಲ್ಲ, ಆ ಕುಟುಂಬಗಳು ಸ್ವಾವಲಂಬಿಯಾಗಿ ಬದುಕಕ್ ಸ್ಟಾರ್ಟ್ ಮಾಡಿರೋದ್ರಿಂದ ಮೇ ಬಿ ಅವ್ರಿಗೆ ಮೋದಿ ಅವ್ರ ಅಪೋಸಿಟ್ ಕೆಲಸ ಮಾಡಿರೋದು ನೋಡಿ ಸರ್ವಾಧಿಕಾರ ಅಂತ ಅನಿಸ್ತಿರ್ಬೋದು. ಇನ್ನೊಂದೇನ್ ಪಕ್ಷಗಳು ಇದಾವ, ವಿರೋಧ ಪಕ್ಷಗಳು ಇದಾವ, ಅವಕ್ಕೇನ ಬಡವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಅವ್ರ ಮೇಲೆ ಪ್ರೀತಿ ಅದ. ಅವ್ರಿಗೆ ಬಡವ್ರ ಮೇಲೆ ಪ್ರೀತಿ ಅದ. ಯಾವಾಗ ಬರ್ತದ ಅಂತಂದ್ರೆ ಎಲೆಕ್ಷನ್ ಟೈಮ್ ಒಳಗ್ ಬರ್ತದ. 500 ರೂಪಾಯಿ 1000 ರೂಪಾಯಿ ಕೊಡ್ತಾರ, ನಮಗ್ ವೋಟ್ ಹಾಕಂತ ಕೇಳ್ಕೊತಾರ. ಅದಾದ ನಂತರ ಗಂಡಸರಿಗೆ ಕುಡಿಯಾಕ ಸೆರೆ ಕೊಡ್ತಾರ, ಆಮೇಲೆ ಹೆಂಗಸರಿಗೆ ಸೀರೆ ಕೊಡ್ತಾರ, ಕುಕ್ಕರ್ ಕೊಡ್ತಾರ. ಪಾಪ ಬಾಳ ಅಂದ್ರೆ ಬಾಳ ಅವ್ರಿಗೆ ಬಡವ್ರ ಮೇಲೆ ಲವ್ ಅದ. ಆದ್ರೆ ಯಾವಾಗ ಇರ್ತದ ಅಂತಂದ್ರೆ ಎಲೆಕ್ಷನ್ ಟೈಮ್ ವೋಟ್ ಹಾಕೋ ಮಟ್ಟ ಅಷ್ಟೇ ಇರ್ತದ. ವೋಟ್ ಹಾಕಿದ ನಂತರ ಅವರಿಗೆ ಬಡವ್ರ ಮೇಲೆ ಕಾಳಜಿ ಇರೋದಿಲ್ಲ. ಇದ ಕಾರಣಕ್ಕೆ ಏನಾಗ್ಯದ ಅಂತಂದ್ರೆ ಮೋದಿ ಇದನ್ನ 25 ಕೋಟಿ ಕುಟುಂಬಗಳಿಗೆ ಹೆಲ್ಪ್ ಮಾಡಿದಾರಲ್ಲ, ಬಡತನ ರೇಖೆಗಿಂತ ಕೆಳಗಡೆ ಇರೋ ಕುಟುಂಬಗಳಿಗೆ. ಮೇ ಬಿ ಅವ್ರಿಗೆ ಹೌದಪ್ಪ ಮೋದಿ ಸರ್ವಾಧಿಕಾರ ನಡೆದದ ಅಂತ ಅನ್ಸತ್ತಿರ್ಬೋದೇನ. ಇನ್ನೊಂದ್ ಏನಾಗಿದೆ, ಅಲೆಮಾರು ಕುಟುಂಬಗಳು ಒಂದ್ ಊರಿಂದ ಇನ್ನೊಂದ್ ಊರಿಗೆ ಹೋಗಾರ, ನಮ್ದಾದೊಂದು ಊರ್ ಬೇಕು, ನಮ್ದಾದೊಂದ್ ನೆಲೆ ಇರಬೇಕು ಅಂತ ಏನ್ ಹುಡುಕಾಕತ್ತಿರು ಆ ಕುಟುಂಬಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಕೆಲವೊಂದಿಷ್ಟು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿ ಕೊಡ್ತಾರಲ್ಲ ಈ ಕಳೆದ 10 ವರ್ಷದೊಳಗ. ಇದನ್ನ ನೋಡಕ್ ಆಗದೆ ಇರೋದವ್ರಿಗೆ ಓಕೆ ಹೌದು ನರೇಂದ್ರ ಮೋದಿ ಸರ್ವಾಧಿಕಾರಿ ಅದಾರೇನು ಅಂತ ಅನ್ಸಾಕತ್ತದ. ಆಮೇಲೆ ನಾವೊಂದ್ 20 ವರ್ಷದ ಹಿಂದೆ ಅಥವಾ ಒಂದ್ 10 ವರ್ಷದ ಹಿಂದೆ ಹೋಗಿ ನೋಡುವಾಗ ನಾವೆಲ್ಲಾರು ನೀರು ತರಬೇಕಂತಂದ್ರೆ ಎಷ್ಟೋ ಕಿಲೋಮೀಟರ್ ಗಂಟ್ಲೆ ನಡ್ಕೊಂಡ್ ಹೋಗ್ಬೇಕಿತ್ತು, ಕೊಡ ತಗೊಂಡ್ ಹೋಗಿ ಹೊತ್ಕೊಂಡ್ ಬರ್ಬೇಕಾಗಿತ್ತು, ಬಾವಿಗಳು ನೋಡ್ಬೇಕಾಗಿತ್ತು, ಅಲ್ಲಿ ಎಲ್ಲೋ ಬೋರ್ವೆಲ್ಗಳು ನೋಡ್ಕೊಂಡ್ ಹೋಗ್ಬೇಕಾಗಿತ್ತು. ಅಂತ ಎಲ್ಲಾ ವ್ಯಕ್ತಿಗಳಿಗೆ ನರೇಂದ್ರ ಮೋದಿ ಹರ್ ಘರ್ ಜಲ ಜೀವನ್ ಮಿಷನ್ ಅಂತ ಏನ್ ತಗೊಂಡ್ ಇದನ್ನ ನೋಡಿದಾಗ ಅವ್ರಿಗೆ ಮೋದಿ ಸರ್ವಾಧಿಕಾರಿನ ನಡೆದೈತೇನೋ ಅನ್ಸಾಕತ್ತದ. ಮೋದಿ ಇಷ್ಟೊಂದೆಲ್ಲ ಯೋಜನೆಗಳ ಮೂಲಕ ಬಡ ಜನರಿಗೆ, ಜನಸಾಮಾನ್ಯರಿಗೆ ಹೆಲ್ಪ್ ಮಾಡಾಕದ್ ಏನ್ ನೋಡಾಕತ್ತಾರಲ್ಲ ಅಪೋಸಿಷನ್ ಪಾರ್ಟಿಗಳ, ಅವ್ರಿಗೆ ಹೌದು ನರೇಂದ್ರ ಮೋದಿ ಸರ್ವಾಧಿಕಾರ, ನರೇಂದ್ರ ಮೋದಿ ಸರ್ವಾಧಿಕಾರಿ ನಡ್ಯಾಕತ್ತದ ಭಾರತದೊಳಗ, ಡಿಕ್ಟೋರಿಶಿಪ್ ಏನ್ ಡಿಕ್ಟೇಟರ್ ಅಂತ ಏನಾಕತ್ತೇವಿ ಇದ್ ನಡ್ಯಾಕತ್ತದ ಅನ್ಸಾಕತ್ತದ. ಇನ್ನೊಂದ್ ಏನು ದೊಡ್ಡ ಸಮಸ್ಯೆ ಅವ್ರಿಗೆ ಕಾಡ್ಯದ ಅಥವಾ ಇನ್ನೊಂದ್ ದೊಡ್ಡ ರೀಸನ್ ಏನದ ಅಂತಂದ್ರ ಅವ್ರ ಮೋದಿನ ಸರ್ವಾಧಿಕಾರ ಅಂತ ಕರಿಯಾಕ ಏನಪ್ಪಾ ಅಂತಂತಂದ್ರ ಕರಪ್ಷನ್ ಅವ್ರ ಕನಸಿನ ಕೂಸನ್ನಾಗಿ ಮಾಡ್ಕೊಂಡಂತ ಕೆಲವೊಂದು ಪಕ್ಷಗಳಿದ್ವು ಭಾರತದೊಳಗ, ಈಗೂ ಇರಬಹುದು. ಅಂತ ಪಕ್ಷಗಳಿಗೆ ಏನಾಯ್ತು ಅಂತಂದ್ರ ಮೋದಿ ಜನಧನ ಬ್ಯಾಂಕ್ ಅಕೌಂಟ್ ಅನ್ನ ಏನ್ ಓಪನ್ ಮಾಡಿ ಕೊಡ್ತಾರ ಅವಾಗ ಅವ್ರು ಹೊಡೆದು ಬರ್ತದ. ಯಾಕೆ ಹೊಡೆದು ಬರ್ತದ ಅಂತಂದ್ರ ಹಿಂದೆ ಒಂದು 100 ರೂಪಾಯಿ ಗೌರ್ಮೆಂಟ್ ಏನಾದ್ರು ಸ್ಯಾಂಕ್ಷನ್ ಮಾಡಿತು ಅಂತಂದ್ರ ಅದ್ರಲ್ಲಿ ಜನಸಾಮಾನ್ಯರಿಗೆ ಆ ಫಲಾನುಭವಿಗೆ ಆ ಅಮೌಂಟ್ ಬಂದ್ ಹತ್ತೋದು ಕೇವಲ 1 ರೂಪಾಯಿ ಅಥವಾ 2 ರೂಪಾಯಿ. ಇದನ್ನ ನಾವ್ ಹೇಳಕತ್ತಿಲ್ಲ, ಹಳೆಯ ಪ್ರಧಾನಿ ರಾಜೀವ್ ಗಾಂಧಿ ಅವ್ರು ಹೇಳಿದ್ದಾರೆ. ಆದ್ರೆ ಮೋದಿ ಬಂದ್ಮೇಲೆ ಏನಾಯ್ತು ಅಂತಂದ್ರೆ ಇದು 51 ಕೋಟಿ ಹೆಚ್ಚು ಜನರಿಗೆ ಬ್ಯಾಂಕ್ ಅಕೌಂಟ್ ನ ತಕ್ಕೊಟ್ಟು ಡಿಬಿಟಿ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ಏನು ಫಲಾನುಭವಿಗೆ ಅಮೌಂಟ್ ಹೋಗಾಕಿತ್ತು, ಅವಾಗ ಮಿಡಲ್ ದಲ್ಲಾಳಿಗಳು ಏನಿದ್ರು, ಮಿಡಲ್ ಯಾರು ಕಮಿಷನ್ ತಗೋತಿದ್ರು ಅವರೆಲ್ಲ ಕಮಿಷನ್ ಕಟ್ ಆಗಿರೋದ್ರಿಂದ
ಅವ್ರಿಗೆ ಮೋದಿಯ ಈ ನಡವಳಿಕೆಗಳು ಸರ್ವಾಧಿಕಾರಿಯ ನಡವಳಿಕೆ ಅಂತ ಅನ್ಸಾಕತ್ತಾವ ಅಂತ ಅನಿಸ್ತದ. ಈ ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ಇಲ್ಲಿವರೆಗೂ ಯಾರು ಹಂಗ ನಮಗ್ ಗೊತ್ತಿದಂಗ ಯಾರು ತಲೆ ಕಟ್ಸ್ಕೊಂಡಿರ್ಲಿಲ್ಲ. ಆದ್ರ ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ ಸ್ವನಿಧಿ ಯೋಜನೆಯ ಮೂಲಕ ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೆಲವೊಂದು ಧನ ಸಹಾಯವನ್ನ ಮಾಡಿ ಅವರಿಗೆ ಒಂದು ಲೋನ್ ಫೆಸಿಲಿಟಿ ಕೊಡೋದನ್ನ ಏನು ಮಾಡಿದ್ರು, ಅದರಿಂದ ಎಷ್ಟೋ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೆಲ್ಪ್ ಆಗ್ಯದ. ಇದನ್ನೆಲ್ಲ ನೋಡಿದಾಗ ಬೀದಿ ಬದಿ ವ್ಯಾಪಾರಸ್ಥರು ಫೈನಾನ್ಸಿಯಲಿ ಸದೃಢ ಆದ್ರು ಅಂತಂದ್ರ, ಈ ಬಡತನ ರೇಖೆಗಿಂತ ಕೆಳಗಿರುವ ವ್ಯಕ್ತಿಗಳು ಏನಾದ್ರು ಸದೃಢ ಆದ್ರು ಅಂತಂದ್ರ ನಾಳೆ ನಾವು ಕೊಡೋ 500,000 ರೂಪಾಯಿ ಅವ್ರಿಗೆ ಕಡಿಮೆ ಆಗ್ತದ. ಆಮೇಲೆ ನಾವು ಕೂಡ 500,000 ರೂಪಾಯಿಗೆ ಅವ್ರ ಕೈ ಒಡ್ಡೋದಿಲ್ಲ. ಅವರು ಸ್ವತಂತ್ರವಾಗಿ ವಿಚಾರ ಮಾಡಿ ಸ್ವಾಭಿಮಾನಿಯಾಗಿ ನಾಳೆ ಏನಾದ್ರು ಮತ ಚಲಾವಣೆ ಮಾಡಾಕತ್ರು ಅಂತಂದ್ರ ನಮ್ಮ ಪಕ್ಷದ ಅಳುವಳಿಕೆ ಇರೋದಿಲ್ಲ, ನಮ್ಮ ಪಕ್ಷ ಉಳಿಯೋದಿಲ್ಲ ಅಂತ ಯಾರಿಗೆ ಅಂಜಿಕೆ ಹುಟ್ಟ್ಯದ ಅವರೆಲ್ಲರೂ ಹೌದು ಮೋದಿ ಈ ಎಲ್ಲ ನಡವಳಿಕೆಗಳು ಅವ್ರಿಗೆ ಸರ್ವಾಧಿಕಾರಿಯ ನಡವಳಿಕೆ ಅಂತ ಅನ್ಸಾಕತ್ತಾವ ಅನಿಸ್ತದ. ನಾವೆಲ್ಲ ನೋಡಿದ್ವಿ ದೊಡ್ಡ ದೊಡ್ಡ ಆಕ್ಟರ್ಸ್, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಅಥವಾ ದೊಡ್ಡ ಬಿಸ್ನೆಸ್ ಮೆನ್ಗಳೆಲ್ಲ ಅನಾರೋಗ್ಯದ ಸಮಸ್ಯೆ ಎದುರಾದ್ರ ಸಿಂಗಾಪುರ್ ಹೋದ್ನಿ, ಬೇರೆ ಬೇರೆ ದೇಶಕ್ಕೆ ಹೋದ್ನಿ, ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋದ್ನಿ ಎಲ್ಲ ಮಾಡ್ತಾರ. ಆದ್ರೆ ಜನಸಾಮಾನ್ಯರು ದುಡ್ಡು ಇಲ್ದವ್ರೆಲ್ಲ ಏನ್ ಮಾಡ್ಬೇಕು, ಅವ್ರಿಗೆ ಹಾಸ್ಪಿಟಲ್ ಅನ್ನೋದು ಒಂದು ನರಕದ ತರಾನ ಆಗ್ಯದ. ಅಲ್ಲಿ ಹೋದ್ರ ಮನುಷ್ಯ ವಾಪಸ್ ಬರ್ತಾನಿಲ್ಲ ಸೆಕೆಂಡರಿ, ಆದ್ರೆ ನಮ್ ಕಡೆ ಇರುವಂತ ಅಮೌಂಟ್ ಗ್ಯಾರಂಟಿ ಹೋಗ್ತಾರ ಅನ್ನೋ ಫೀಲಿಂಗ್ ಇಂದ ಎಷ್ಟೋ ಜನ ಹಾಸ್ಪಿಟಲ್ ಮೆಟ್ಲ್ ಹತ್ತಾಕು ಹೆದರ್ತಿದ್ರು. ಅಂತವ್ರಿಗೆ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಭಾರತ ಅಂತೇಳಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ನ ಜನರಿಗೆ ಮುಟ್ಟಿಸಿದ್ರಲ್ಲ, ಅಲ್ಲಿಂದ ಎಷ್ಟೋ ಜನರಿಗೆ ತಮ್ಮ ಆರೋಗ್ಯದ ಮೇಲೆ ಕಾಳಜಿ, ಹೆಲ್ತ್ ಇನ್ಶೂರೆನ್ಸ್ ಸಿಕ್ಕಿರೋದ್ರಿಂದ, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಅವೇರ್ನೆಸ್ ಮೂಡಿರೋದ್ರಿಂದ ಎಷ್ಟೋ ಜನ ಇವತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರದ, ಎಷ್ಟೋ ಜನ ಇವತ್ತು ಹಾಸ್ಪಿಟಲ್ ಅಂದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ ಆಗ್ಯದ. ಅದಾದ ನಂತರ ಈ BP, ಶುಗರ್ ಟ್ಯಾಬ್ಲೆಟ್ ಅಂತ ಇಂತ ದೊಡ್ಡ ದೊಡ್ಡ ರೋಗಗಳಿಗೆ ಏನ್ ಟ್ಯಾಬ್ಲೆಟ್ಗಳಿದ್ವು, ಇದರ ಕಾಸ್ಟ್ ಅನ್ನು ಬೇರ್ ಮಾಡಕ್ಕೆ ಜನಸಾಮಾನ್ಯರಿಗೆ ಆಗ್ತಿರ್ಲಿಲ್ಲ. ಇಂತಹ ವ್ಯಕ್ತಿಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಕಾರಣದಿಂದ ಜನೌಷಧಿ ಕೇಂದ್ರಗಳನ್ನ ತೆಗೆದ್ರು. ಇದರಿಂದ ದೊಡ್ಡ ದೊಡ್ಡ ಮೆಡಿಕಲ್ ಶಾಪ್ಗಳು ಅಥವಾ ಇಲ್ಲೇನು ದೊಡ್ಡ ದೊಡ್ಡ ವ್ಯಕ್ತಿಗಳೇನು ಮೆಡಿಕಲ್ ಅನ್ನ ಒಂದು ಬಿಸ್ನೆಸ್ ಅನ್ನಾಗಿ ನಡ್ಸಾಕತ್ತಿದ್ರಲ್ಲ, ಅವರಿಗೆ ಸ್ವಲ್ಪ ಈ ಮೋದಿಯ ನಡವಳಿಕೆ ಸರ್ವಾಧಿಕಾರ ಅನ್ಸದ. ಅವ್ರಿಗೆ ಇನ್ಕಮ್ ಕಡಿಮೆ ಆಗಿರೋದ್ರಿಂದ ಮೋದಿಯ ಸರ್ವಾಧಿಕಾರ ಅಂತೇಳಿ ಅವರು ಮಾತಾಡಕತ್ತಿರ್ಬೋದು. ಅದಾದ್ಮೇಲೆ ನಾವು ನೋಡಿದ್ವಿ ಕಳೆದ ಒಂದು 70 ವರ್ಷದೊಳಗೆ 70 ಏರ್ಪೋರ್ಟ್ ಇದ್ದಿದ್ದು ಈಗ 100 ಏರ್ಪೋರ್ಟ್ ಆಗಿದಾವ, ಇನ್ನು ಹೆಚ್ಚಾಗ್ಲಿಕ್ಕತ್ತಾವ. ಸೊ ಇದನ್ನೆಲ್ಲ ನೋಡಿದಾಗ ಭಾರತದ ಡೆವಲಪ್ಮೆಂಟ್ ಅನ್ನ ಸಹಿಸ್ಕೊಳಕ್ ಆಗದೆ ಇರೋರು ಅಥವಾ ಭಾರತದ ಡೆವಲಪ್ಮೆಂಟ್ ಇವರಿಂದ ಆಯ್ತು ಅಂದ್ರ ನಮ್ಮ ಏನು ಕಿಮ್ಮತ್ತದ ಅದು ವಾಪಸ್ ಹೋಗ್ತದ ಅಂತ ಅಂಜಿಕೆ ಅದ ಅವ್ರಿಗೆಲ್ಲರಿಗೂ ಓಕೆ ಮೋದಿಯ ಈ ನಡವಳಿಕೆಗಳು ಸರ್ವಾಧಿಕಾರ ಅಂತ ಜನರ ಮನಸ್ಸು ಬಿತ್ತಲಿಲ್ಲ ಅಂತಂದ್ರ ಇನ್ನು ನೆಕ್ಸ್ಟ್ 5 ವರ್ಷ ಮೋದಿ ಆಳ್ವಿಕೆ ಬರ್ತದ. ಮೋದಿ ಆಳ್ವಿಕೆ ಬಂತು ಅಂತಂದ್ರ ನಮ್ ಆಳ್ವಿಕೆ ಸತ್ ಹೋಗ್ತದ ಅಂತ ಯಾರಿಗ ಅಂಜಿಕೆ ಅದ ಅವರೆಲ್ಲ ಹೌದು ಮೋದಿಯ ಸರ್ವಾಧಿಕಾರ ಅಂತ ಹೇಳಕತ್ತಾರ. ಇದೇನಾದ್ರು ಅವ್ರು ಮೋದಿಯ ಸರ್ವಾಧಿಕಾರ ಅಂತ ಅಂದ್ರು ಅಂತಂದ್ರ ಓಕೆ ಆಬ್ವಿಯಸ್ಲಿ ಮೋದಿಯ ಸರ್ವಾಧಿಕಾರ ಅದಂತ ಒಪ್ಕೊಳ್ಬೇಕಾಗ್ತದ. ಆಮೇಲೆ ಒಂದ್ ಕಡೆ ನೋಡಿದ್ರೆ ವಂದೇ ಭಾರತ್ ಇಲ್ಲ, ಇನ್ನೊಂದ್ ಕಡೆ ನಮ್ಮೂರ್ ಇಲ್ಲ. ಇಂತ ಎಲ್ಲ ನೋಡಿದಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಇಂಪ್ರೂವ್ಮೆಂಟ್ ಎಲ್ಲ ಎಲೆಕ್ಟ್ರಿಫೈಡ್ ರೈಲ್ವೇಸ್ ಆಗೋದ್ರಿಂದ ಭಾರತ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಾಕತ್ತದ. ಆಮೇಲೆ ನಮ್ದು ಎಕಾನಮಿ ಟಾಪ್ 5 ಎಕಾನಮಿ ಒಳಗದ. ಇಲ್ಲೆಲ್ಲ ಕೆಲವೊಂದ್ ಕಡೆ ಏನಾಗದ ಆ ಯೋಜನೆ ಈ ಯೋಜನೆ ಫ್ರೀ ಯೋಜನೆ ಅಂತ ಯೋಜನೆ ಇಂಥ ಯೋಜನೆ ಅಂತ ಹೇಳೋದ್ರೊಳಗ ಮೋದಿ ನಮ್ಮ ಎಕಾನಮಿಯನ್ನ ಟಾಪ್ 3 ಒಳಗ್ ತರ್ತೇನೆ, ಇದು ನನ್ನ ಗ್ಯಾರಂಟಿ ಯೋಜನೆ ಅಂತ ಹೇಳಕತ್ತಾರಲ್ಲ. ಸೊ ಅವ್ರ ವಿಚಾರ ಡಿಫ್ರೆಂಟ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇವ್ರಿಗೆ ಹೌದು ಮೋದಿ ಸರ್ವಾಧಿಕಾರಿ ಅಂತ ಅನ್ಸಾಕತ್ತಿರ್ಬೋದು. ಅಷ್ಟ ಮಾಡಿದ್ರೇನ್ ಮೋದಿ 15 ಹೊಸ AIMS ಗಳನ್ನ ಮೋದಿ ಕಾಲದಾಗ ಕಟ್ಟಿದಾರ, 7 ಹೊಸ IIT ಗಳನ್ನ ಮೋದಿ ಕಾಲದಾಗ ಕಟ್ಟಿದಾರ, ಲಾಂಗೆಸ್ಟ್ ಬ್ರಿಡ್ಜ್ ಗಳನ್ನ ದೊಡ್ಡ ದೊಡ್ಡ ಹೈವೇಗಳನ್ನ ಮೋದಿ ಕಾಲದೊಳಗೆ ಕಟ್ಟಿದಾರಲ್ಲ. ಇದೆಲ್ಲ ಅವ್ರ ಅಪೋಸಿಟ್ ಆಗಿರೋದ್ರಿಂದ ನೋಡಿ ಇದನ್ನ ಸಹಿಸ್ಕೊಳಕ್ ಆಗದೇ ಇರೋ ವ್ಯಕ್ತಿಗಳು ಮೋದಿಯ ಸರ್ವಾಧಿಕಾರ ಅಂತ ಕರೆಯಾಕತ್ತಾರ ಅಂತ ಅನಿಸ್ತದ. ಹೌದು ಮೋದಿಯ ಸರ್ವಾಧಿಕಾರ ಅಂತ ಅನಿಸಿರು ಇದ್ರಾಗ ಏನ್ ಪ್ರಾಬ್ಲಮ್ ಇಲ್ಲ. ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಇಲ್ಲಿಗಲ್ ಆಗಿ ಯಾರು ವಲಸೆ ಬಂದಿದ್ರಲ್ಲ ಅವರ ವಿರುದ್ಧ ಮಾತಾಡಿದಕ್ಕ ಮೋದಿಗೆ ಸರ್ವಾಧಿಕಾರಿ ಅನ್ನಕತ್ತಾರೇನ? ಇನ್ ಕೇಸ್ ಅನ್ನಕತ್ತಿದ್ರು ಏನ್ ಪ್ರಾಬ್ಲಮ್ ಇಲ್ಲ. ನಮ್ಮ ಇಸ್ರೋ ವಿಜ್ಞಾನಿಗಳು ಫೇಲ್ ಆದಾಗ ಅವ್ರ ಬೆನ್ ತಟ್ಟಿ, ಸಕ್ಸಸ್ ಆದಾಗ ಅವರ ಬೆನ್ನೆಲುಬಾಗಿ ನಿಂತು ಚಂದ್ರನ ಮೇಲೆ ಭಾರತದ ಧ್ವಜವನ್ನ ನಡ್ಲಿಕ್ಕೆ ಮೋದಿ ಇಂಡೈರೆಕ್ಟ್ಲಿ ಸಹಾಯ ಮಾಡಿದ್ರಲ್ಲ, ಇದಕ್ಕೆ ಮೋದಿಯ ಸರ್ವಾಧಿಕಾರ ಅನ್ನಕತ್ತಾರೇನ? ಹೌದು ಇಷ್ಟಕ್ಕೆಲ್ಲಕ್ಕೂ ಮೋದಿಯ ಸರ್ವಾಧಿಕಾರ ಅನ್ನಕತ್ತಾರ ಅಂತಂದ್ರ ಅಪೋಸಿಷನ್ ದವ್ರು ಕರೆಕ್ಟ್ ಇರ್ಬೋದು. ಆದ್ರೆ ಮೋದಿಯ ಬೆಂಬಲಿಗರು ದೇಶಕ್ಕೆ ಆಗ್ತಕ್ಕಂತಹ ಲಾಭವನ್ನು ನೋಡಿದ್ರೆ, ಭಾರತದ ಡೆವಲಪ್ಮೆಂಟ್ ಅನ್ನ ನೋಡಿದ್ರೆ ಮೋದಿಯ ಸರ್ವಾಧಿಕಾರನ ನಮಗ್ ಬೇಕು ಅಂತ ಅನ್ಸಾಕತ್ತದ. ಮೋದಿ ಸರ್ವಾಧಿಕಾರಿ ಅಲ್ಲ, ಅವ ಒಬ್ಬ ಚಕ್ರವರ್ತಿ ಅದಾನ. ಯಾಕಂತಂದ್ರ ನಾವು ಲಾಸ್ಟ್ ಟೈಮ್ ನೋಡಿದ್ವಿ G20 ಶೃಂಗಸಭೆ ಒಳಗ ಅತಿಥಿ ದೇವೋಭವ ಅನ್ನೋ ಒಂದು ಟ್ಯಾಗ್ ಲೈನ್ ತಗೊಂಡು ನಮ್ಮ ಭಾರತದ ಸಂಸ್ಕೃತಿ ಯಾವ ತರ ಇದೆ, ನಮ್ಮ ಭಾರತದ ಹಿರಿಮೆ ಯಾವುದು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿ ಮೋದಿ ಈಸ್ ಯೂನಿವರ್ಸಲ್ ಬಾಸ್ ಅಂತ ಏನ್ ಅನಿಸ್ಕೊಂಡ್ರಲ್ಲ,
ಅವಾಗ ಅನ್ಸಾಕತ್ತದ ಮೋದಿ ಕೇವಲ ಇಡೀ ಭಾರತಕ್ಕೆ ಸರ್ವಾಧಿಕಾರಿ ಅಲ್ಲ, ಇಡೀ ಜಗತ್ತಿಗೆ ಸರ್ವಾಧಿಕಾರಿ ಆದ್ರೂ ಅದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಮಗ್ ಅನ್ಸಾಕತ್ತದ. ಇದೆಲ್ಲರಿಗಿಂತ ದೊಡ್ಡ ರೀಸನ್ ಯಾವ್ದದ ಮೋದಿಯ ಸರ್ವಾಧಿಕಾರಿ ಅಂತ ಹೇಳಕ್ ಅಂತಂದ್ರ ಅದು ನಮ್ಮ ಅಯೋಧ್ಯದ ಇಶ್ಯೂ. ಸುಮಾರು 500 ವರ್ಷಗಳ ಕಾಲ ನಡೆದ ಇದೊಂದು ಸುದೀರ್ಘವಾದ ವಿಚಾರಣೆಯ ಪ್ರಾಬ್ಲಮ್ ಅನ್ನ ಮೋದಿಯ ಆಳ್ವಿಕೆಯಲ್ಲಿ ಸಾಲ್ವ್ ಆಗ್ತದ. ಒಂದು ರಾಮ ಮಂದಿರ ನಿರ್ಮಾಣ ಆಗ್ತದ. ಶ್ರೀರಾಮನ ಜನ್ಮಸ್ಥಳಕ್ಕೆ ಶ್ರೀರಾಮನನ್ನ ವಾಪಸ್ ಕರ್ಕೊಂಡು ಹೋಗಿ ರಾಮನ ಪ್ರತಿಷ್ಠಾಪನೆ ಆಗ್ತದ, ರಾಮ ಮಂದಿರ ಕಟ್ತದ, ಎಷ್ಟೋ ಲಕ್ಷಾಂತರ ಕುಟುಂಬಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಆಗ್ತಾವ, ಒಂದ್ ಹೊಸ ಸಿಟಿ ನಿರ್ಮಾಣ ಆಗ್ತದ. ಇದನ್ನೆಲ್ಲಾನು ನೋಡಕ್ ಯಾರಿಗ್ ಆಗಾಕತ್ತಿಲ್ಲ, ಮೋದಿಯ ಈ ಅಚೀವ್ಮೆಂಟ್ ಗಳನ್ನ ಯಾರಿಗೆ ಒಪ್ಕೊಳಕ್ ಸಾಧ್ಯ ಇಲ್ಲ, ಅವ್ರೆಲ್ಲಾನು ಮೋದಿಯ ಸರ್ವಾಧಿಕಾರಿ ಅಂತ ಹೇಳಕತ್ತಾರೆ. ಓಕೆ, ಇದು ಮೋದಿಯ ಸರ್ವಾಧಿಕಾರಿ ಇದ್ರು ನಮಗೇನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಮ್ಮ ದೇಶ ಗ್ರೋತ್ ಆಗಾಕತ್ತದ, ಇಡೀ ಜಗತ್ತೇ ಭಾರತದತ್ತ ನೋಡೋ ತರ ಆಗಾಕತ್ತದ. ಭಾರತವನ್ನ ಇನ್ನು ಅಂಡರ್ ಡೆವಲಪ್ಡ್ ಕಂಟ್ರಿ ಅಂತ ಏನ್ ಕರಿತಾ ಇದ್ರು, ಈಗ ಡೆವಲಪಿಂಗ್ ನೇಷನ್ ಅಂತ ಏನ್ ಕರಿಯಾಕತ್ತಾರ. ಇದನ್ನೆಲ್ಲಾ ನೋಡಿದ್ರ ಮೋದಿಯ ಸರ್ವಾಧಿಕಾರ ಅವ್ರು ಹೇಳೋ ತರ ಇನ್ ಕೇಸ್ ಮೋದಿಯ ಸರ್ವಾಧಿಕಾರ ಇದ್ರ ಅದು ನಮ್ಮ ಭಾರತ ದೇಶಕ್ಕೆ ಬೇಕಾಗಿದೆ. ಆದ್ರ ಇದು ಮೋದಿಯ ಸರ್ವಾಧಿಕಾರಿ ಅಲ್ಲ, ಮೋದಿಯ ಏನೋ ಚಕ್ರವರ್ತಿ. ಮೋದಿ ಭಾರತದ ಚಕ್ರವರ್ತಿ ಅಂತ ನಾವ್ ಹೇಳಿದ್ರು ಏನ್ ತಪ್ಪಿಲ್ಲ ಅಂತ ನಮಗ್ ಅನಿಸ್ತದ. ನಿಮಗ್ ಏನ್ ಅನಿಸ್ತದ? ಮೋದಿ ನಿಜವಾಗ್ಲೂ ಸರ್ವಾಧಿಕಾರಿಯನ್ನ? ಮೋದಿ ನಿಜವಾಗ್ಲೂ ಸರ್ವಾಧಿಕಾರಿ ಆಗಿದ್ರೆ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಯಾಕೆ ಮಾಡ್ತಿದ್ರು? ಮೋದಿ ಇನ್ನೊಂದು ಬೇರೆ ಪಕ್ಷದವ್ರ ತರ ಮೋದಿ ಏನಾದ್ರು ಅವ್ರ ಕುಟುಂಬಕ್ಕಾಗಿ ಏನಾದ್ರು ಮಾಡ್ಕೊಂಡಾರೇನ? ಮೋದಿ ಕುಟುಂಬನೇ ಇಲ್ಲ ಅಂತ ಮಾತಾಡ್ತಾರ. ಹೌದು, ಮೋದಿ ಕುಟುಂಬನೇ ಇಲ್ಲ. ಮೋದಿ ಏನ್ ಮಾಡಿದ್ರು ಅದು ಅವ್ರ ಕುಟುಂಬಕ್ ಮಾಡಕತ್ತಾರ. ಮೋದಿಯ ಕುಟುಂಬ ಯಾವುದು ಅಂತಂದ್ರೆ ಇಡೀ ಭಾರತ ದೇಶ ಮೋದಿಯ ಕುಟುಂಬ. ನಾನೊಬ್ಬ ಮೋದಿ ಅಭಿಮಾನಿ ಕೇವಲ ಬಿಜೆಪಿ ಪಕ್ಷದಿಂದ ಆಗಿಲ್ಲ. ಬಿಜೆಪಿ ಪಕ್ಷ ನಮಗ್ ಅಷ್ಟೊಂದು ಲೈಕು ಇಲ್ಲ ಅಂತ ಅನ್ಕೊಂಡ್ರು ಮೋದಿ ಅಭಿಮಾನಿ ಆಗಿರೋ ಕಾರಣ ಏನು ಅಂತಂದ್ರ ಮೋದಿ ಕೆಲಸ ಇಷ್ಟೊಂದ್ ಚೆನ್ನಾಗಿ ನಡೀತಾ ಇದೆ ಅನ್ನೋ ಕಾರಣದಿಂದಲೇ ನಾವೆಲ್ಲ ಇವತ್ತು ಸುರಕ್ಷಿತವಾಗಿ ಬದುಕ್ತಾ ಇದ್ದೇವೆ. ಮೋದಿ ಈ 2024 ಎಲೆಕ್ಷನ್ ಅಲ್ಲೂ ಗೆಲ್ಬೇಕು, ಮತ್ತೊಂದು 5 ವರ್ಷ ಭಾರತಕ್ಕೆ ಅವ್ರ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿಮಗೇನ್ ಅನಿಸ್ತದ? ಮೋದಿ ನಿಜವಾಗ್ಲೂ ಸರ್ವಾಧಿಕಾರಿನ ಅಥವಾ ಮೋದಿ ಭಾರತ ದೇಶದ ಚಕ್ರವರ್ತಿನ? ಮೋದಿ ಇನ್ನು ಬರುವ 5 ವರ್ಷಗಳ ಕಾಲ ಭಾರತ ದೇಶವನ್ನು ಆಳ್ಬಹುದಾ? 2024 ಎಲೆಕ್ಷನ್ ರಿಸಲ್ಟ್ ಉಲ್ಟಾ ಹೊಡಿಬಹುದಾ? ನಿಮಗೇನ ಅನಿಸ್ತದ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ.